Hello everyone, welcome back. In previous session ಅಲ್ಲಿ ನಾವು ಎಷ್ಟೊಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊ ಬಂದ್ವಿ, ರೈಟ್? ಇವತ್ತಿನ ಸೆಷನ್ ಅಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನ ಸಾಲ್ವ್ ಮಾಡೋಣ ಮತ್ತೆ ಹಾಗೆ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡೋಣ. ಲೆಟ್ ಅಸ್ ಸಿ. ಫಸ್ಟ್ ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ? The average weight of 29 student is 28 kgs. By the admission of new student, the average weight is reduced to 27.8 kg. The weight of new student is ಅಂತ ಕೇಳಿದ್ದಾರೆ. 29 ಸ್ಟೂಡೆಂಟ್ಸ್ ಇದ್ದಾಗ 28 kg ಆವರೇಜ್ ಇತ್ತು. ಅದೇ ಒಂದು ಸ್ಟೂಡೆಂಟ್ ಎಕ್ಸ್ಟ್ರಾ ಅಡ್ಮಿಷನ್ ಆದ್ರು. ಅಡ್ಮಿಷನ್ ಆದ್ಮೇಲಿಂದ 28.7 kg ಗೆ ರೆಡ್ಯೂಸ್ ಆಯ್ತು ಆವರೇಜ್. ಹಾಗಿದ್ರೆ ಹೊಸದಾಗಿ ಅಡ್ಮಿಷನ್ ಆದ ಹುಡುಗನ ತೂಕ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಬೇಕು, ರೈಟ್? ಲೆಟ್ ಅಸ್ ಸಿ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಅಂದ್ರೆ, ವಾಟ್ ಇಸ್ 29 ಸ್ಟೂಡೆಂಟ್? 29 ಸ್ಟೂಡೆಂಟ್ಸ್ ಇದ್ದಾಗ ಆವರೇಜ್ ಎಷ್ಟಿತ್ತು? 28 kg, ರೈಟ್? ಅಗೇನ್ ಒಬ್ಬ ಸ್ಟೂಡೆಂಟ್ ಅಡ್ಮಿಷನ್ ಆಗ್ತಾನೆ ಅಂದ್ರೆ ಎಷ್ಟು ಸ್ಟೂಡೆಂಟ್ ಆಯ್ತು? 30 ಸ್ಟೂಡೆಂಟ್ಸ್ ಆದ್ರು. 30 ಸ್ಟೂಡೆಂಟ್ ಆವರೇಜ್ ಎಷ್ಟಿದೆ ಇವಾಗ? 27.8 kg ಇದೆ, ರೈಟ್? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ 28 kg ಟು 27.8 kg ಇಸ್ 0.2 kgs, ರೈಟ್? ಈ ಬಂದಿರೋ ಡಿಫರೆನ್ಸ್ ನ ನಾವು 28 kg ಬಂದಿರೋ ಡಿಫರೆನ್ಸ್ ನ 30 kgs ಇಂದ ಮಲ್ಟಿಪ್ಲೈ ಮಾಡೋಣ, ಬಿಕಾಸ್ ನಮಗೆ ಇಲ್ಲಿದು ಡಿಫರೆನ್ಸ್ ಅಲ್ವಾ ಅದು. ಸೊ 30 ಇಂಟು 0.2 kgs ಮಾಡಿದ್ರೆ ವಿ ಗೆಟ್ 6. ಅಗೇನ್ ನಾವು ಟೋಟಲ್ 29 ಸ್ಟೂಡೆಂಟ್ಸ್ಗೆ ಎಷ್ಟು ಜನ ಇದ್ರು, ಎಷ್ಟು ಆವರೇಜ್ ಬಂದಿತ್ತು, ಆ ಆವರೇಜ್ ಇಂದ ಈ 6 kgs ನ ಸಬ್ಟ್ರಾಕ್ಟ್ ಮಾಡೋಣ. 28 kg ಮೈನಸ್ 6 kg, ದೆನ್ ನಮ್ಗೆ ಎಷ್ಟು ಸಿಕ್ತು? 22 kgs, ರೈಟ್? ಸೊ ಆನ್ಸರ್ ಏನು? 22 kg. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಯಾಕೆ 22 ಇದನ್ನ ಡಿಫ್ರೆನ್ಸ್ ಬಂದಿದ್ನ 30 ಜೊತೆಗೆ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ಒಂದು 29 ಸ್ಟೂಡೆಂಟ್ಸ್ ಇದ್ದಾಗ 28 kgs ಆಯ್ತು, 30 ಸ್ಟೂಡೆಂಟ್ಸ್ ಇದ್ದಾಗ 27.8 kgs ಆಯ್ತು ಅಲ್ವಾ? ಇದೆರಡರದ್ದು ಡಿಫ್ರೆನ್ಸ್ 0.2 ಇರೋದ್ರಿಂದ ನಾವು ಇಲ್ಲಿ ಡಿಫರ್ ಆಗ್ತಾ ಇರೋದ್ರಿಂದ ನಾನು ಈ 30 ಜೊತೆಗೆ ಮಲ್ಟಿಪ್ಲೈ ಮಾಡಿದೆ, 30 ಸ್ಟೂಡೆಂಟ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 6 kg ಸಿಕ್ತು. ಆವಾಗ ನಾನು ಓಲ್ಡ್ ವ್ಯಾಲ್ಯೂ ಏನಿತ್ತು ಆವರೇಜು ಅದ್ರ ಜೊತೆಗೆ ಸಬ್ಟ್ರಾಕ್ಟ್ ಮಾಡಿದ್ರೆ ಆ ನ್ಯೂ ಸ್ಟೂಡೆಂಟ್ ಏಜು ಗೊತ್ತಾಗುತ್ತೆ, ರೈಟ್? ಸೊ 28 kg ಇತ್ತು ಅಲ್ವಾ? 28 kg ಮೈನಸ್ 6 kg ಮಾಡಿದ್ರೆ 22 kg ಸಿಕ್ತು. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ ಏನಿದೆ? ನೆಕ್ಸ್ಟ್ ಕ್ವೆಶನ್, ದ ಆವರೇಜ್ ಆಫ್ 5 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಇಸ್ 71. ಫೈಂಡ್ ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್. ದಿಸ್ ಇಸ್ ವೆರಿ 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 ಈಸಿ ಕ್ವೆಶನ್. ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದೇ ತರ ಕ್ವೆಶನ್ಸ್ ನಾನು ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಸಾಲ್ವ್ ಮಾಡಿದೆ, ಬಟ್ ಅಲ್ಲಿ ಸ್ವಲ್ಪ ಈಸಿಯಾಗಿ ಕೊಟ್ಟಿದ್ರು, ಇಲ್ಲಿ ಸ್ವಲ್ಪ ಟ್ರಿಕಿ ಅಂತ ಅನ್ಸುತ್ತೆ. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಅಂತ ಕೇಳಿರೋದ್ರಿಂದ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಲೆಟ್ ಅಸ್ ಸಿ. 5 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿದ್ದಾರೆ, ಆವರೇಜ್ 71. ಸೊ 5 ನಂಬರ್ಸ್ ಆವರೇಜ್ ಎಷ್ಟು? 71. ಆಡ್ ನಂಬರ್ಸ್ ಅಂತ ಹೇಳಿರೋದ್ರಿಂದ ಆವರೇಜ್ 71 ಆಲ್ಸೋ ಆಡ್ ನಂಬರ್, ರೈಟ್? ಅಗೇನ್ 2 ಇನ್ಕ್ರೀಸ್ ಮಾಡ್ತೀನಿ. ಯಾಕೆ ಅಂತ ನಿಮಗೆ ಗೊತ್ತು, ಬಿಕಾಸ್ ಆಡ್ ನಂಬರ್ಸ್ ಆಗಿರೋದ್ರಿಂದ ಒಂದು ಆಡ್ ನಂಬರ್ಗೂ ಇನ್ನೊಂದು ಆಡ್ ನಂಬರ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ? 2 ವ್ಯಾಲ್ಯೂಸ್ ಡಿಫ್ರೆನ್ಸ್ ಇರುತ್ತೆ. ಸೊ 71 ಪ್ಲಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ? 73. ಅಗೇನ್ ಪ್ಲಸ್ 2 ಮಾಡಿದ್ರೆ ವಿ ಗೆಟ್ 75. ಇಲ್ಲಿ ಸಬ್ಟ್ರಾಕ್ಟ್ ಮಾಡೋಣ, ಬಿಕಾಸ್ ಟುವರ್ಡ್ಸ್ ಲೆಫ್ಟ್ ಡಿಕ್ರೀಸ್ ಆಗ್ತಾ ಹೋಗೋದ್ರಿಂದ ಸಬ್ಟ್ರಾಕ್ಟ್ ಮಾಡ್ತೀವಿ. 71 ಮೈನಸ್ 2 ಮಾಡಿದ್ರೆ ಎಷ್ಟು ಸಿಗುತ್ತೆ? ನಮಗೆ 69 ಸಿಗುತ್ತೆ. ಅಗೇನ್ ಮೈನಸ್ 2 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 67 ಸಿಗುತ್ತೆ. ಸೊ ನಮಗೆ ಏನ್ ಕೇಳಿದ್ದಾರೆ? ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ ಅಂತ ಕೇಳಿದ್ದಾರೆ. ವಿ ಕನ್ಸಿಡರ್ 67 ಆಸ್ ಫಸ್ಟ್ ಟರ್ಮ್ ಅಂಡ್ ಎ ಅಂತ ಕನ್ಸಿಡರ್ ಮಾಡ್ತೀನಿ, 75 ನ ಲಾಸ್ಟ್ ಟರ್ಮ್ ಎಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ನಮಗೆ ಫಸ್ಟ್ ಟರ್ಮ್ ಎ ಈಕ್ವಲ್ 67 ಸಿಕ್ತು. ಸೊ ಲಾಸ್ಟ್ ಟರ್ಮ್ L equals 75 ಸಿಕ್ತು. ಸೊ ಆನ್ಸರ್ ಏನು? 67 and 75. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ತುಂಬಾ ಈಸಿ ಕ್ವೆಶನ್ ಇದು, ಬಟ್ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಿದೆ? ಇದು ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತ ಕ್ವೆಶನ್ ನೋಡಿ. ಫೈಂಡ್ ದ ಆವರೇಜ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ 60 and 90 ಅಂತ ಕೇಳಿದ್ದಾರೆ. ಪ್ರೈಮ್ ನಂಬರ್ 60 ಇಂದ 90 ತನಕ ಇರೋ ಅಂತ ಪ್ರೈಮ್ ನಂಬರ್ಸ್ ಆವರೇಜ್ ನ ಐಡೆಂಟಿಫೈ ಮಾಡಬೇಕು. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಆ ನಂಬರ್ 1 ಮತ್ತೆ ಆ ನಂಬರ್ ಇಂದ ಮಾತ್ರ ಡಿವೈಡ್ ಆಗೋ ಅಂತ ನಂಬರ್ಸ್ ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ, ರೈಟ್? 1 and itself ನಂಬರ್ಸ್ ನ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ, ರೈಟ್? ದೆನ್ ನಮ್ಗೆ ಹಂಗಾದ್ರೆ 60 ಇಂದ 90 ತನಕ ಯಾವ್ಯಾವ ಪ್ರೈಮ್ ನಂಬರ್ ಸಿಗುತ್ತೆ? ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಎಷ್ಟಿದೆ? ಪ್ರೈಮ್ ನಂಬರ್ಸ್ ಬಿಟ್ವೀನ್ 60 to 90, ರೈಟ್? ಯಾವ್ಯಾವ್ದು ಬರುತ್ತೆ? 60 to 90, 61 ಬರುತ್ತೆ. ಸೊ 67 ಬರುತ್ತೆ,
again 71, 73, 79 ಬರುತ್ತೆ, right? again 83 ಬರುತ್ತೆ, 89 ಬರುತ್ತೆ, right? ಇಷ್ಟೇ ಬರೋದು. 90 ವಿತಿನ್ 90 ಅಂತ ಇರೋದ್ರಿಂದ 89 ಕೂಡ ಪ್ರೈಮ್ ನಂಬರ್ ಆಗುತ್ತೆ. ಬಿಕಾಸ್ ಪ್ರೈಮ್ ನಂಬರ್ 1 ಇಂದ ಬಿಟ್ರೆ ಅದು ಬೇರೆ ಯಾವುದೇ ನಂಬರ್ ಇಂದ ಆ ನಂಬರ್ 89 ನಂಬರ್ ಇಂದ ಬಿಟ್ರೆ 1 ನಂಬರ್ ಇಂದ ಬಿಟ್ರೆ ಯಾವ ನಂಬರ್ ಇಂದನೂ ಅದು ಡಿವೈಡ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದು ಪ್ರೈಮ್ ನಂಬರ್ ಆಗಿರುತ್ತೆ. ಸೊ ಈ ನಮಗೆ ಏನ್ ಕೇಳಿದ್ದಾರೆ? ಆವರೇಜ್ ಕೇಳಿದ್ದಾರೆ. ಆವರೇಜ್ ಐಡೆಂಟಿಫೈ ಮಾಡಬೇಕು. ಈ ನಂಬರ್ಸ್ದು ಆವರೇಜ್ ನ ಐಡೆಂಟಿಫೈ ಮಾಡಬೇಕು. ಲೆಟ್ ಅಸ್ ಸಿ ಆವರೇಜ್ ಆಫ್ ಪ್ರೈಮ್ ನಂಬರ್ ಬಿಟ್ವೀನ್ 60 and 90, ರೈಟ್? ದೆನ್ ಆವರೇಜ್ ಏನ್ ಬರುತ್ತೆ ಅವಾಗ? 61 ಪ್ಲಸ್ ನಮ್ದು ಆವರೇಜ್ ಫಾರ್ಮುಲಾ ಏನು? ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ? 1 2 3 4 5 6 7 ಇದೆ, ರೈಟ್? ಸೊ ಸಮ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ? ಆಡ್ ಮಾಡೋಣ. 61 67 71 plus 73 plus 79 plus 83 plus 89 divided by total number of values ಎಷ್ಟು? 7 ಇದೆ. ಸೊ ಆಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಆನ್ಸರು? 523 divided by 7. ಸೊ ಸಿಂಪ್ಲಿಫೈ ಮಾಡೋಣ. 7 1s 7 1 7 yeah 74.4 sorry 74.71 ಬರುತ್ತೆ, ರೈಟ್? 74.71 ಬರುತ್ತೆ. 74.71 ಅಂದ್ರೆ ಇಲ್ಲಿ ನಿಯರ್ ಆಗಿರುವಂತ ವ್ಯಾಲ್ಯೂ ಯಾವ್ದಿದೆ? ಆಪ್ಷನ್ ಬಿ 74.7 ಇದೆ, ಬಟ್ 1 ಇಲ್ಲ. ನಾವು 1 ನ ಇಗ್ನೋರ್ ಮಾಡೋಣ, 74.7 ನ ಟಿಕ್ ಮಾಡೋಣ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಇಸ್ ಏನಿದೆ ನೆಕ್ಸ್ಟ್ ಕ್ವೆಶನ್? ಲೆಟ್ ಅಸ್ ಸಿ. ದ ಮೀನ್ ಆಫ್ 5 numbers is 15. If one more number is included, the mean of 6 number is becomes 17. What is the new included number ಅಂತ ಕೇಳಿದ್ದಾರೆ. ಹೊಸದಾಗಿ ಇನ್ಕ್ಲೂಡ್ ಆಗಿರೋಂಥ ನಂಬರ್ನ ಹೇಳ್ಬೇಕು, ಅಂದ್ರೆ ಐಡೆಂಟಿಫೈ ಮಾಡಬೇಕು, ರೈಟ್? ಸೊ ನಮಗೆ ಇಲ್ಲಿ ಏನಾಗಿದೆ? ಒಂದು ಆವರೇಜ್ ಇಂದ ಇನ್ನೊಂದು ಆವರೇಜ್ ಚೇಂಜ್ ಆಗಿದೆ. ಸೊ ಚೇಂಜ್ ಇನ್ ಆವರೇಜ್ ಚೇಂಜ್ ಆಗಿರೋದ್ರಿಂದ ಚೇಂಜ್ ಇನ್ ಆವರೇಜ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಚೇಂಜ್ ಇನ್ ಆವರೇಜ್ ಫಾರ್ಮುಲಾ ಏನು? ಚೇಂಜ್ ಇನ್ ಆವರೇಜ್ ಈಕ್ವಲ್ಸ್ ನ್ಯೂ ವ್ಯಾಲ್ಯೂ ಮೈನಸ್ ಪ್ರೀವಿಯಸ್ ಆವರೇಜ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್, ರೈಟ್? ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಚೇಂಜ್ ಇನ್ ಆವರೇಜ್ ಈಕ್ವಲ್ಸ್ ನ್ಯೂ ವ್ಯಾಲ್ಯೂ, ನಾವು ನ್ಯೂ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕಾಗಿರೋದು ಅಲ್ವಾ, ಮೈನಸ್ ಪ್ರೀವಿಯಸ್ ಆವರೇಜ್ divided by number of values. This is the formula of change in average formula. ನಮಗೆ ನ್ಯೂ ವ್ಯಾಲ್ಯೂನ ನಾವು x ಅಂತ ಕನ್ಸಿಡರ್ ಮಾಡೋಣ, ಬಿಕಾಸ್ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ನ್ಯೂ ವ್ಯಾಲ್ಯೂ. ಸೊ x ಅಂತ ಕನ್ಸಿಡರ್ ಮಾಡೋಣ. ದೆನ್ ಪ್ರೀವಿಯಸ್ ಆವರೇಜ್ ನಮಗೆ ಗೊತ್ತು. ಪ್ರೀವಿಯಸ್ ಆವರೇಜ್ ಏನಿದೆ? 15 ಇದೆ, ರೈಟ್? ಪ್ರೀವಿಯಸ್ ಆವರೇಜ್ 15 ಇದೆ. ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ? ಪ್ರೀವಿಯಸ್ ಆಗಿ 5 ನಂಬರ್ಸ್ ಇತ್ತು, ಎಕ್ಸ್ಟ್ರಾ 1 ನಂಬರ್ ಇನ್ಕ್ಲೂಡ್ ಆಗ್ತಾ ಇರೋದ್ರಿಂದ 6 ನಂಬರ್ಸ್ ಆಯ್ತು. ಸೊ 6 ಇಸ್ ದ ನಂಬರ್ ಆಫ್ ವ್ಯಾಲ್ಯೂ. ನಮ್ಗೆ ಎಲ್ಲ ವ್ಯಾಲ್ಯೂಸ್ ಗೊತ್ತು. ಮತ್ತೆ ಚೇಂಜ್ ಇನ್ ಆವರೇಜ್, ಒಂದು ಆವರೇಜ್ ಇಂದ ಇನ್ನೊಂದು ಆವರೇಜ್ ಗೆ ಎಷ್ಟು ಡಿಫರೆನ್ಸ್ ಇದೆ? 15 ಇದ್ದಿದ್ದು ನೆಕ್ಸ್ಟ್ 17 ಆಯ್ತು. ಸೊ 15ಗೂ 17ಗೂ ಡಿಫರೆನ್ಸ್ ಎಷ್ಟಿದೆ? 2 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಈಕ್ವಲ್ಸ್ ನ್ಯೂ ವ್ಯಾಲ್ಯೂನ ನಾವು x ಅಂತ ಕನ್ಸಿಡರ್ ಮಾಡೋಣ. ಮತ್ತೆ ಪ್ರೀವಿಯಸ್ ಆವರೇಜ್ ನಮಗೆ ಗೊತ್ತು 15, again divided by number of values 16 ಇದೆ, 6 ಇದೆ, ಸಾರಿ 6 ಇದೆ. ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 6 ನ ಈ ಕಡೆ ತಗೊಂಡ್ರೆ 6 into 2 equals x minus 15 ಆಗುತ್ತೆ. ದೆನ್ 6 into 2 ಎಷ್ಟು? 12 equals x minus 15, ರೈಟ್? ಅಗೇನ್ 15 ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೋತೀನಿ, ಬಿಕಾಸ್ x equals 15 plus 12 plus 15 ಆಗುತ್ತೆ, ಅಥವಾ 15 plus 12 ಆಗುತ್ತೆ. ದೆನ್ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 27, ರೈಟ್? ಸೊ ಆನ್ಸರ್ ಏನ್ ಬರುತ್ತೆ? 27 ಬರುತ್ತೆ. ಇದು 12 plus 15. ಆನ್ಸರ್ ಎಷ್ಟು ಬರುತ್ತೆ? 27. ಸೊ ಆಪ್ಷನ್ ಅಲ್ಲಿ 27 ಇದೆಯಾ? ಯಾ, ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ ಏನಿದೆ? ನೆಕ್ಸ್ಟ್ ಕ್ವೆಶನ್, ದ ಸಮ್ ಆಫ್ ಆಲ್ ಆಡ್ ನಂಬರ್ಸ್ ಫ್ರಮ್ 1 to 41 ಇಸ್ ಅಂತ ಕೇಳಿದ್ದಾರೆ. ಈ ಎಲ್ಲ ಅಂದ್ರೆ 1 to 41 ಇರೋ ಅಂತ ನಂಬರ್ಸ್ದು ಸಮ್ನ ಐಡೆಂಟಿಫೈ ಮಾಡಕ್ ಕೇಳಿದ್ದಾರೆ. ಆವರೇಜ್ ಐಡೆಂಟಿಫೈ ಮಾಡಕ್ ಕೇಳಿಲ್ಲ, ಸಮ್ನ ಐಡೆಂಟಿಫೈ ಮಾಡಕ್ ಕೇಳಿದ್ದಾರೆ. ಸಮ್ ಐಡೆಂಟಿಫೈ ಮಾಡಬೇಕು ಅಂದ್ರೆ ನಮಗೆ ಆವರೇಜ್ ಗೊತ್ತಿರಬೇಕು, ನಂಬರ್ ಆಫ್ ವ್ಯಾಲ್ಯೂಸ್ ಗೊತ್ತಿರಬೇಕು, ರೈಟ್? ಲೆಟ್ ಅಸ್ ಸಿ. ನಮಗೆ ಫಸ್ಟ್ ಆವರೇಜ್ ನ ಐಡೆಂಟಿಫೈ ಮಾಡ್ಕೊಳ್ಳೋಕೋಸ್ಕರ ನಮಗೆ ಫಸ್ಟ್ ವ್ಯಾಲ್ಯೂ ಲಾಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 1 to 41 ಅಂತ. ಅದಕ್ಕೆ ನಾನು ಯಾವ ಫಾರ್ಮುಲಾನ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಆವರೇಜ್ ಈಕ್ವಲ್ಸ್ ಫಸ್ಟ್ ವ್ಯಾಲ್ಯೂ ಪ್ಲಸ್ ಲಾಸ್ಟ್ ವ್ಯಾಲ್ಯೂ.
ಡಿವೈಡೆಡ್ ಬೈ 2 ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀನಿ. ಅವಾಗ ನಮಗೆ ಫಸ್ಟ್ ವ್ಯಾಲ್ಯೂ ಲಾಸ್ಟ್ ವ್ಯಾಲ್ಯೂ ಎರಡು ಕೊಟ್ಟಿರೋದ್ರಿಂದ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ರೈಟ್. ದೆನ್ ನಮಗೆ ಫಸ್ಟ್ ವ್ಯಾಲ್ಯೂ ಏನಿದೆ 1 ಇದೆ, ದೆನ್ ಲಾಸ್ಟ್ ವ್ಯಾಲ್ಯೂ ಏನಿದೆ 41 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ 42 ಡಿವೈಡೆಡ್ ಬೈ 2, ದೆನ್ ವಿ ಗೆಟ್ 21 ಬರುತ್ತೆ. ರೈಟ್, 21 ಬರುತ್ತೆ. 21 is the average. ನಮಗೆ ಸಮ್ ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು, ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದ್ದೀನಿ. ಸಮ್ ಈಕ್ವಲ್ಸ್ ಆವರೇಜ್ ಇಂಟು ನಂಬರ್ ಆಫ್ ವ್ಯಾಲ್ಯೂಸ್, ರೈಟ್. ಸಮ್ ಈಕ್ವಲ್ಸ್ ಆವರೇಜ್ ಇಂಟು ನಂಬರ್ ಆಫ್ ವ್ಯಾಲ್ಯೂಸ್. ನಮ್ಗೆ ಇವಾಗ ಆಲ್ರೆಡಿ ಆವರೇಜ್ ಗೊತ್ತು 21. ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿರುತ್ತೆ 1 to 41 ಅಲ್ಲಿ 1 to 40 ಅಲ್ಲಿ 20 ಈವನ್ ನಂಬರ್ಸ್ ಇರುತ್ತೆ, 20 ಆಡ್ ನಂಬರ್ಸ್ ಇರುತ್ತೆ, ರೈಟ್. 20 ಈವನ್ 20 ಆಡ್ ನಂಬರ್ಸ್ ಇರುತ್ತೆ ಅಂಡ್ 20 ಆಡ್ ಇರುತ್ತೆ, ರೈಟ್. ನಮ್ಗೆ ಇಲ್ಲಿ ಏನ್ ಕೇಳಿದ್ದಾರೆ ಆಡ್ ನಂಬರ್ಸ್ ಕೇಳಿರೋದ್ರಿಂದ ನಮ್ಗೆ ಅಲ್ಲಿ 1 to 41 ಅಲ್ಲಿ ಎಷ್ಟು ಆಡ್ ನಂಬರ್ಸ್ ಇರುತ್ತೆ 1 to 40 ಅಲ್ಲಿ 20 ಆಡ್ ನಂಬರ್ಸ್ ಇರುತ್ತೆ. ದೆನ್ 41 ಅಂತ ಇಲ್ಲಿ ಕೊಟ್ಟಿರೋದ್ರಿಂದ 41 ಕೂಡ ಆಡ್ ನಂಬರ್, ರೈಟ್. 42 ಆಗಿದ್ರೆ ಅದು ಈವನ್ ನಂಬರ್ ಆಗ್ಬಿಡೋದು. 41 ಇಸ್ ಅ ಆಡ್ ನಂಬರ್. ಸೊ 41 ನಾವು ಇನ್ಕ್ಲೂಡ್ ಮಾಡೋದ್ರಿಂದ ದೆನ್ 20 ಪ್ಲಸ್ 1 21 ನಂಬರ್ಸ್ ನಮಗೆ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಸಿಗುತ್ತೆ. ಅಂದ್ರೆ ಆಡ್ ನಂಬರ್ಸ್ 1 to 41 ಅಲ್ಲಿ 21 ನಂಬರ್ಸ್ ಇರುತ್ತೆ, ರೈಟ್. ದೆನ್ ಸಬ್ಸ್ಟಿಟ್ಯೂಟ್ ಹಿಯರ್ ಆವರೇಜ್ ಇಷ್ಟು 21, ದೆನ್ ನಂಬರ್ ಆಫ್ ವ್ಯಾಲ್ಯೂಸ್ ಕೂಡ 21. ದೆನ್ ನಮಗೆ ಆನ್ಸರ್ ಏನ್ ಬರುತ್ತೆ ಅಗೇನ್ 441. ಸೊ ಆಪ್ಷನ್ C is the answer for this question. Sum ಏನು 441 is the answer for this question. Okay, ಈ ತರ questions ಕೇಳೋ chances ಇದೆ. Observe. Next question is ಏನ್ ಕೇಳಿದ್ದಾರೆ next question 51 plus 52 plus 53 plus 100 ಈ ವ್ಯಾಲ್ಯೂದು ಸಮ್ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಈ ವ್ಯಾಲ್ಯೂದು ಏನ್ ಬರುತ್ತೆ ಅಂತ ಐಡೆಂಟಿಫೈ ಮಾಡಬೇಕು ಅಂತ ಕೇಳಿದ್ದಾರೆ, ರೈಟ್. ನನ್ಗೆ ಏನು ಅಂತ ಅಂದ್ರೆ ಇದು 50 ಇಂದ ಪ್ರೀವಿಯಸ್ 50 ಏನಿತ್ತು 1 to 50 ಅದನ್ನ ನಾವು ಕೌಂಟ್ ಮಾಡಂಗಿಲ್ಲ, ರಿಮೈನಿಂಗ್ 50 ವ್ಯಾಲ್ಯೂಸ್ ಬೇಕಾಗಿರೋದು. ಸೊ ಅದಕ್ಕೆ ನಾನು ಏನಂತ ಮಾಡಬೇಕು ಅಂದ್ರೆ ನನ್ಗೆ ಎಂತ S100 ನ ಐಡೆಂಟಿಫೈ ಮಾಡ್ಬೇಕಾಗಿರೋದ್ರೆ S100 ನ ಮೈನಸ್ S50 ನ ಮಾಡ್ಕೋಬಹುದು ಅಲ್ವಾ. ಬಿಕಾಸ್ ಫಸ್ಟ್ 50 ನಮಗೆ ಸಬ್ಟ್ರಾಕ್ಟ್ ಆಯ್ತು ಅಂದ್ರೆ ರಿಮೈನಿಂಗ್ 50 ವ್ಯಾಲ್ಯೂಸ್ ಏನಿರುತ್ತೆ ಆ ವ್ಯಾಲ್ಯೂಸ್ ನಮಗೆ ಆನ್ಸರ್ ಸಿಗುತ್ತೆ. ಸೊ ಅದಕ್ಕೋಸ್ಕರ S100 ಮೈನಸ್ S50 ನ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ಇದು ಮಾಡ್ಬೇಕು ಅಂದ್ರೆ ನಮ್ಗೆ S100 ಅಂಡ್ S50 ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. S100 ನ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತು. ಏನು ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ ಗೊತ್ತು. Sn equals n into n plus 1 divided by 2. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ. ಸೊ n ಇರೋ ಜಾಗಕ್ಕೆ ನಾವು 100 ಮತ್ತೆ 50 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ಅವಾಗ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. Sn ಗೆ ಫಸ್ಟ್ 100 ನ ಐಡೆಂಟಿಫೈ ಮಾಡೋಣ. S100 equals 100 into 100 plus 1 ಅಂತ ಅಂದ್ರೆ 101 ಅಂತ ಬರುತ್ತೆ. ಡೈರೆಕ್ಟ್ ಆಗಿ ತಗೋತೀನಿ, ಡಿವೈಡೆಡ್ ಬೈ 2 ಮಾಡ್ತೀನಿ. ದೆನ್ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 201 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ 201 ಅಲ್ಲ, ಇದು ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಮಲ್ಟಿಪ್ಲೈ ಮಾಡಬೇಕು. ದೆನ್ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ 5050 ಸಿಗುತ್ತೆ, ರೈಟ್. S100 ನಮಗೆ 5050 ಸಿಕ್ತು. ಅಗೇನ್ ನಾವು 550 ಬೇಕು. ದೆನ್ ಸಬ್ಸ್ಟಿಟ್ಯೂಟ್ ಮಾಡೋಣ n ಜಾಗಕ್ಕೆ 50 ನ. ದೆನ್ 50 ನ ಸಬ್ಸ್ಟಿಟ್ಯೂಟ್ ಮಾಡೋಣ. 50 ಪ್ಲಸ್ 50 ಇಂಟು 51 ಡಿವೈಡೆಡ್ ಬೈ 2 ಮಾಡೋಣ. ದೆನ್ 50 ಇಂಟು 51 ನ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಎಷ್ಟು ಆನ್ಸರ್ ಸಿಗುತ್ತೆ 1275 ಸಿಗುತ್ತೆ. 1275 ಸಿಗುತ್ತೆ. ದಿಸ್ ಇಸ್ S50 ಮತ್ತೆ S100 ಸಿಕ್ತು. ನಾವು ಅದನ್ನ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. S100 ಎಷ್ಟಿದೆ 5050 ಮೈನಸ್ S50 ಎಷ್ಟಿದೆ 1275. ದೆನ್ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, ದೆನ್ ಸಿಂಪ್ಲಿಫೈ ಮಾಡೋಣ. ಆನ್ಸರ್ ಎಷ್ಟು ಬರುತ್ತೆ 3775, ರೈಟ್. 3775 ಬರುತ್ತೆ. ಸೊ ಆಪ್ಷನ್ option A is the answer for this question. Okay, next question is pause. Next question is idu previous year alli keliranta question, tumba important question ನೋಡಿ. There are 4 numbers, average of first
3 number is 15 and the last 3 number is 16. If the last number is 19, find the first number ಅಂತ ಕೇಳಿದ್ದಾರೆ. There are 4 numbers ಇರುತ್ತೆ. 4 number ಅಲ್ಲಿ first 3 numbers ದ average ಎಷ್ಟು ಬಂದಿದೆ? 15 ಇದೆ. Then last 3 numbers ದ average ಎಷ್ಟು ಬಂದಿದೆ? 16 ಇದೆ. Then first number last number ನ ಕೊಟ್ಟಿದ್ದಾರೆ 19 ಅಂತ. First number ನ ಐಡೆಂಟಿಫೈ ಮಾಡಬೇಕು, ರೈಟ್? ಲೆಟ್ ಅಸ್ ಸಿ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ನಮಗೆ ಸಮ್ ನ ಐಡೆಂಟಿಫೈ ಮಾಡ್ಕೊಳ್ಳೋದು ಗೊತ್ತು. ಸಮ್ ಈಕ್ವಲ್ಸ್ average into total number of values, right? ಎರಡರದು ಸಮ್ ನ ಐಡೆಂಟಿಫೈ ಮಾಡೋಣ. ಫಸ್ಟ್ 3 numbers ದ average ಏನು? 3 into number of values ಎಷ್ಟಿದೆ? 3 ಇದೆ. ಫಸ್ಟ್ 3 number ದು average ಎಷ್ಟಿದೆ? 15 ಇದೆ. ಸೊ ನಮ್ಗೆ ಎಷ್ಟು ಬರುತ್ತೆ? 45 ಬರುತ್ತೆ, ರೈಟ್? ಅಗೇನ್ ಸೆಕೆಂಡ್ ಲಾಸ್ಟ್ 3 numbers ದು average ನ ಐಡೆಂಟಿಫೈ ಮಾಡೋಣ. ಲಾಸ್ಟ್ 3 numbers into average ಎಷ್ಟು ಕೊಟ್ಟಿದ್ದಾರೆ? 16 ಕೊಟ್ಟಿದ್ದಾರೆ, ರೈಟ್? ದೆನ್ ವಿ ಗೆಟ್ 48 ಸಿಕ್ತು, ರೈಟ್? ಅವ್ರು ಏನ್ ಹೇಳಿದ್ದಾರೆ? 4 numbers ಹೇಳಿದ್ದಾರೆ. ಅದ್ರಲ್ಲಿ ಫಸ್ಟ್ 3 numbers ಅಂದ್ರೆ ಫಸ್ಟ್ ನಂಬರ್ ಪ್ಲಸ್ ಸೆಕೆಂಡ್ ನಂಬರ್ ಪ್ಲಸ್ ಥರ್ಡ್ ನಂಬರ್ ಈಕ್ವಲ್ಸ್ ಎಷ್ಟು ಬಂತು? ಸಮ್ಮು ಥರ್ಡ್ 3 numbers ಫಸ್ಟ್ 3 numbers 45 ಬಂತು, ರೈಟ್? ಅದ್ರಲ್ಲಿ ನಮ್ಗೆ ಏನ್ ಗೊತ್ತು ಅಂತ ಅಂದ್ರೆ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ಅಂಡ್ ಥರ್ಡ್ ನಂಬರ್. ಸಾರಿ, ಇಲ್ಲಿ ನಾವು ಫಸ್ಟ್ ನಂಬರ್ನ ಕನ್ಸಿಡರ್ ಮಾಡೋದು ಬೇಡ. ಬಿಕಾಸ್ ಯಾಕಂತ ಅಂದ್ರೆ ನಾವು ಫಸ್ಟ್ 4 ವ್ಯಾಲ್ಯೂಸ್ನ ಇರೋದನ್ನ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ನಮಗೆ ಫೋರ್ತ್ ನಂಬರ್ನ ಕೊಟ್ಟಿದ್ದಾರೆ, ಎಷ್ಟು? 19 ಅಂತ. ಅದಕ್ಕೆ ನಾವು ಅದನ್ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಸಿ ಸೆಕೆಂಡ್ ಪ್ಲಸ್ ಥರ್ಡ್ ಪ್ಲಸ್ ಫೋರ್ತ್, ರೈಟ್? ಈಕ್ವಲ್ಸ್ ಎಷ್ಟು ಬರುತ್ತೆ? 48, ರೈಟ್? 48 ಬರುತ್ತೆ. ನಮಗೆ ಫೋರ್ತ್ ನಂಬರ್ ಕೊಟ್ಟಿದ್ದಾರೆ. ಸೆಕೆಂಡ್ ಪ್ಲಸ್ ಥರ್ಡ್ ಪ್ಲಸ್ ಫೋರ್ತ್ ನಂಬರ್ ಎಷ್ಟು? 19 ಅಂತ ಕೊಟ್ಟಿದ್ದಾರೆ. ದೆನ್ ಅಗೇನ್ 48. ದೆನ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸೆಕೆಂಡ್ ಅಂಡ್ ಥರ್ಡ್ ವ್ಯಾಲ್ಯೂ ಸಿಗುತ್ತೆ. ಸೆಕೆಂಡ್ ಪ್ಲಸ್ ಥರ್ಡ್ ಈಕ್ವಲ್ಸ್ 48 ಮೈನಸ್ 19 ಮಾಡೋಣ. ದೆನ್ ನಮಗೆ ಎಷ್ಟು ಆನ್ಸರ್ ಸಿಗುತ್ತೆ? 48 ಮೈನಸ್ 19 ಮಾಡಿದ್ರೆ ವಿ ಗೆಟ್ 29, ರೈಟ್? ವಿ ಗೆಟ್ 29 ಬಂತು. 29 ಬಂದಾದ್ಮೇಲೆ ಇದೇನ್ ನಮಗ್ ಸಿಕ್ತು? ಸೆಕೆಂಡ್ ಅಂಡ್ ಥರ್ಡ್ ನಂಬರ್ ಸಿಕ್ತು. ದೆನ್ ನಾವಿವಾಗ ಫಸ್ಟ್ ನಂಬರ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಸ್ಟ್ ನಂಬರ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ರೈಟ್? ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ಅಂಡ್ ಥರ್ಡ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ? ಸೆಕೆಂಡ್ ಅಂಡ್ ಥರ್ಡ್ ನಂಬರ್ನ ನಮ್ 29 ಅಂತ ಕನ್ಸಿಡರ್ ಮಾಡಿದ್ರೆ ಅಗೇನ್ 45 ಮೈನಸ್ 29 ಮಾಡಿದ್ರೆ ನಮಗೆ ಫಸ್ಟ್ ನಂಬರ್ ಈಸಿಯಾಗಿ ಸಿಗುತ್ತೆ. ಲೆಟ್ ಅಸ್ ಸಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ನೋಡೋಣ. ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಥರ್ಡ್, ನಮಗೆ ಸೆಕೆಂಡ್ ಅಂಡ್ ಥರ್ಡ್ ನಂಬರ್ ಗೊತ್ತಾಯ್ತು 29 ಅಂತ. ದೆನ್ ಈಕ್ವಲ್ಸ್ ಇದ್ರದ್ದು ಸಮ್ ಎಷ್ಟು ಬರುತ್ತೆ? 45 ಬಂದಿದೆ. ಫಸ್ಟ್ 3 numbers ಸಮ್ ಎಷ್ಟು? 45 ಬಂದಿದೆ, ರೈಟ್? ದೆನ್ ಫಸ್ಟ್ ನಂಬರ್ನ ನಾವು ಐಡೆಂಟಿಫೈ ಮಾಡಬೇಕಾಗಿರೋದ್ರಿಂದ ಸೆಕೆಂಡ್ ಅಂಡ್ ಥರ್ಡ್ ನಂಬರ್ ನಮಗೆ ಗೊತ್ತು 29 ಅಂತ. ದೆನ್ ಈಕ್ವಲ್ಸ್ 45. ಅಗೇನ್ ಫಸ್ಟ್ ನಂಬರ್ನ ಐಡೆಂಟಿಫೈ ಮಾಡೋದ್ರಿಂದ 45 ಮೈನಸ್ ಇದನ್ನ ಈ ಕಡೆ ಪಾಸಿಟಿವ್ ಸೈನ್ ಇರೋದು ಈ ಕಡೆ ಹೋದಾಗ ಏನಾಗುತ್ತೆ? ನೆಗೆಟಿವ್ ಸೈನ್ ಆಗುತ್ತೆ, ರೈಟ್? ಎಷ್ಟು? ಮೈನಸ್ 29 ಆಗುತ್ತೆ. ಆಮೇಲೆ ಆನ್ಸರ್ ಎಷ್ಟು ಬರುತ್ತೆ? ಸಿಂಪ್ಲಿಫೈ ಮಾಡಿದ್ರೆ 45 ಮೈನಸ್ 29 ಮಾಡಿದ್ರೆ ವಿ ಆರ್ ಗೆಟಿಂಗ್ 16, ರೈಟ್? ವಿ ಆರ್ ಗೆಟಿಂಗ್ 16. ಸೊ ಆನ್ಸರ್ ಏನು? 16. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಫಸ್ಟ್ ನಂಬರ್ ಏನು? 16 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಇಲ್ಲಿ ತನಕ ಮಾಡಿರೋ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಫಾಸ್ಟ್ ಆಗಿ ಮಾಡಿದೆ ಅನ್ಸಿದ್ರೆ ಸ್ವಲ್ಪ ವಿಡಿಯೋನ ರಿವೈಂಡ್ ಮಾಡಿ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.